ವಿಕ್ಕಿ ಅವರೇ, ಕೆಲವು ಚಿಕ್ಕ ಚಿಕ್ಕ ರೊಮ್ಯಾನ್ಸು ನಿಮ್ಗೆ ಇನ್ನೂ ಗೊತ್ತಿಲ್ಲ ಆರ್ತಿಯವರೇ. ಒಂದೊಂದಾಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಸುಮ್ಮನೆ ಇರಿ ನೀವು. ಆರ್ತಿಯವರೇ, ಸೆರ್ಗು ನಿಮ್ಮ ಹತ್ರ ಖರ್ಚಿಕ್ಕಿಲ್ವಾ? ಕೆಲವು ಇದ್ರೂ ಇದೆ ಅಂತ ಹೇಳ್ಕೊಳ್ಬಾರ್ದು. ಕೊಡಿ. ಸೆರಗು ಒದ್ದೆ ಆಗುತ್ತೆ, ಆಮೇಲೆ ಒಳಗುತ್ತೆ. ಆಯ್ತು ತಗೊಂಡು. ಮುಗಿತೇನಪ್ಪ ಎಲ್ಲ? ಯಾಕೆ ನಿಂತಿದ್ಯಾ? ನಡಿ. ಸ್ವೀಟ್. ಅಲ್ಲೇನು ನೋಡ್ತಿದ್ಯೆ? ಬಾ ತೆಗೆದುಕೊಳ್ಳ. ನನ್ನ ಸರ್ಗ ನಡ್ಸೋದು ಕಲ್ಪನೆ ಕೂಡ ಮಾಡಬೇಡಿ. ನಂಗೆ ರೊಮ್ಯಾಂಟಿಕ್ ಇಲ್ಲ ಅಂತ್ಯ, ಹತ್ರ ಬಂದ್ರೆ ಹಿಂಗೆ ಮಾಡ್ತೀಯ. ರೊಮ್ಯಾನ್ಸ್ ಅಲ್ಲಿ ಓನ್ ಕ್ರಿಯೇಟಿವಿಟಿ ಇರಬೇಕು, ಕಾಪಿ ಮಾಡೋದಲ್ಲ. ಅದ್ರಲ್ಲಿ ಎಂತ ಕ್ರಿಯೇಟಿವಿಟಿನೇ? ಮಂಗಳೂರು ಮೀನು. ಅದಕ್ಕೆ ಹೇಳೋದು ಜಗದ್ದಂಡ ನೀವು. ನಾಗಮಂಗಲದ ನಟರಂಗ ರಾಜ್ಕುಮಾರ. ಏನೇನೋ ಹೇಳಿ ಕನ್ಫ್ಯೂಸ್ ಮಾಡ್ಬಿಟ್ಲಲ್ಲ. ಲೇ, ಅದೇನೇ ಕ್ರಿಯೇಟಿವಿಟಿ ನನ್ಗೆ ಗೊತ್ತಿರೋದು, ನಂಗೂ ಸ್ವಲ್ಪ ಹೇಳ್ಕೊಡೆ. ಏನು ಯೋಚನೆ ಮಾಡ್ತಾ ಇದೆಯಾ ಪರಿ? ನನ್ನ ದಡ್ತನದ ಬಗ್ಗೆ, ನನಗಿರೋ ಭಯದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಾನಂತೂ ನಿನ್ನನ್ನು ದಡ್ಡಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ನೀನು ಹಾಗೆ ನಡ್ಕೊಂಡಿಲ್ಲ ಕೂಡ. ಈಗ ಯಾಕೆ ಆ ಯೋಚನೆ ಬಂತು ನಿನಗೆ? ಅದು ಹಾಗಲ್ಲ ರೀ. ಪ್ರತಿ ಸಲ ಮಗಳನ್ನ ವಾಪಸ್ ಕಳಿಸೋವಾಗ ಅವಳು ಹೇಗಿದ್ದಾಳೋ, ಏನು ಮಾಡ್ತಿರ್ತಾಳೋ ಅಂತ ಅನ್ಕೋತಿದ್ದೆ. ಪ್ರತಿಯೊಬ್ಬ ತಾಯಿನೂ ಹಾಗೆ ಅಲ್ವಾ ಪರಿ ಯೋಚನೆ ಮಾಡೋದು? ಅದೇ ರೀ, ನಮ್ಮ ಅದೃಷ್ಟನೋ ಅಥವಾ ಆರ್ತಿ ಪುಣ್ಯನೋ ಗೊತ್ತಿಲ್ಲ, ಇಂಥ ಶ್ರೀಮಂತರ ಮನೆ ಸಂಬಂಧ ಸಿಕ್ಕಿದೆ. ನಾವು ಮಧ್ಯಮ ವರ್ಗದವ್ರಿಗೆ ಇವೆಲ್ಲ ಕನಸೇ ಅಲ್ವೇನ್ರಿ? ನಾನು ಆಸೆ ಪಟ್ಟಿದ್ದಕ್ಕಿಂತ ಅವಳು ತುಂಬ ಖುಷಿಯಾಗಿದ್ದಾಳೆ ರೀ. ಅದಕ್ಕೆ ಕಾರಣ ಅವರ ಶ್ರೀಮಂತಿಕೆ ಅಲ್ಲ ಪರಿ, ಅವರು ನಡ್ಕೊಳ್ಳೋ ರೀತಿ, ನಮ್ಮ ಮಗಳ ಸ್ವಭಾವ. ಆದರೆ ನಮ್ಮಿಂದ ಅಂತೂ ಇಂಥ ಒಳ್ಳೆ ಸಂಬಂಧನ ಹುಡ್ಕೋಕ್ಕಾಗ್ತಿರ್ಲಿಲ್ಲ. ಹುಡ್ಕೋಕ್ಕಾಗ್ತಾ ಇರಲಿಲ್ವೇನೋ? ಆದರೆ ಎಂಥ ಸಂಬಂಧ ಹುಡುಕಿದ್ರು ಮಗಳ ನೆಮ್ಮದಿ ಬಗ್ಗೆ ಯೋಚನೆ ಮಾಡಿ ನಾವು ಒಂದು ನಿರ್ಧಾರ ತಗೋತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ತಿಗಿರೋ ಹೊಂದಾಣಿಕೆ ಸ್ವಭಾವಕ್ಕೆ ಅವಳು ಎಲ್ಲೇ ಇದ್ರೂ ಹೊಂದ್ಕೊಂಡು ಗೆಲ್ತಾ ಇದ್ಲು ಕಣೆ. ಅದು ನಿಜನೇ. ಅವಳಿಗಿರೋ ತಾಳ್ಮೆ ನಮ್ಮ ಮಕ್ಕಳಲ್ಲಿ ಇನ್ಯಾರಿಗೂ ಇಲ್ಲ ರೀ. ಅದಕ್ಕೆ ಒಂದೊಂದ್ಸಲ ನನಗೆ ಭಯನೂ ಆಗುತ್ತೆ. ಯಾಕೆ? ಆರ್ತಿ ಎಲ್ಲದನ್ನು ಸಹಿಸ್ಕೊಂಡು ಕಷ್ಟ ನುಂಗ್ಕೊಂಡು ಸುಮ್ಮನಾಗ್ಬಿಡ್ತಾಳೆ ಅಂತನಾ? ತಿರುಗಿ ನಿಂತು ಸಂಬಂಧನ ಹಾಳು ಮಾಡೋದಕ್ಕಿಂತ ಅವಳು ಸುಮ್ಮನಾದ್ರೂ ಪರವಾಗಿಲ್ಲ ರೀ. ಆದರೆ ನಮ್ಮ ಅಮ್ಮೂ ಇದ್ದಾಳಲ್ಲ, ಅವಳು ಸುಮ್ಮನಿರೋಳಲ್ಲ, ಅಥವಾ ಇವಳು ಹಾಗೆ ಹೊಂದ್ಕೊಳ್ಳೋಳು ಅಲ್ಲ. ಈಗ ನಮ್ಮ ಅಮ್ಮನೇ ಮುಂದಿನ ಸಾಲಲ್ಲಿ ಇರೋದ್ರಿಂದ ಅವಳಿಗೂ ಇಂಥದ್ದೇ ಒಂದು ಒಳ್ಳೆ ಸಂಬಂಧ ಸಿಕ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ರೀ. ಹಾಗೆ ಯೋಚನೆ ಮಾಡಿದ್ರೆ ಅದು ಸಿಕ್ಕಿರೋ ಸಂಬಂಧ ಅಲ್ಲ, ನಮ್ಮ ಆರ್ತಿನೇ ಆಯ್ಕೆ ಮಾಡ್ಕೊಂಡಿರೋದು. ನಮ್ಮ ಅಮ್ಮ ಜೀವನದಲ್ಲೂ ಇಂಥ ಮಗನೇ ಬರಬೇಕು ಅಂತ ಇದ್ರೆ ಹಾಗಾಗೇ ಆಗುತ್ತೆ ಪರಿ. ವೇದಾಂತ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡು. ಅತ್ತೆ ಹೇಳಿದ ವಿಚಾರನ ಕೇಳಕ್ ಬಂದೆ. ಯಾವ ವಿಚಾರ? ಅತ್ತೆ ನಿಮ್ಗೊಂದು ಕೆಲಸ ಹೇಳಿದ್ರಲ್ವಾ, ಅದೇ ಆ ಬಳೆ ಬಗ್ಗೆ, ಅದನ್ನ ಮಾಡಿದ್ರಾ? ಆಕ್ಚುಲಿ ಬಿಡು, ಈಗ ಯಾಕದು? ಇದೇ ನೀವು ಸಲೀಸಾಗಿ ಹೇಳ್ತಿದ್ದೀರಾ? ಅದು ಈಗಲ್ದೆ ಇನ್ಯಾವಾಗ ಆಗ್ಬೇಕು? ಸಾಹಿತ್ಯ ಅದು ಎಲ್ಲಿರ್ಬೇಕು ಅಲ್ಲಿ ಸೇಫ್ ಆಗ್ಯದ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವ್ ಯಾಕೆ ಇಷ್ಟೊಂದು ಲಿಬ್ರಲ್ ಆಗಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಅದು ಸೇಫ್ ಆಗಿದ್ಯಾ ಇಲ್ಲ ಅನ್ನೋದು ಮ್ಯಾಟ್ರ್ ಅಲ್ಲ, ಅದು ಇರ್ಬೇಕಾದಲ್ಲಿ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್. ನೀವು ಕೇಳಲಿಲ್ವಾ ಅವಳ ಹತ್ರ? ನೋಡಿ, ನಿಮ್ಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿದೆಯೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅತ್ತೆ ನನ್ಗಂತೂ ಅದಕ್ಕಿರೋ ಗೌರವದ ಬಗ್ಗೆ ಹೇಳಿದ್ದಾರೆ. ನೀವು ಕೇಳೋವರೆಗೂ ನಾವಂತೂ ಕಾಯಕ್ಕಾಗಲ್ಲ. ವೆಯ್ಟ್ ಮಾಡೋದಕ್ಕಾಗಲ್ಲ ಅಂದ್ರೆ? ನೀವು ಕೇಳಿಲ್ಲ ಅಂದ್ರೆ ನಾನೇ ಕೇಳ್ತೀನಿ.
ಸ್ವಾಭಿಮಾನದ ಬಗ್ಗೆ ಪೇಜ್ ಗಟ್ಟಲೆ ಮಾತಾಡೋಳು ಅದನ್ನ ನಿನ್ನ ಲೈಫಲ್ಲೂ ಅಳವಡಿಸ್ಕೊಂಡಿರ್ಬೇಕು. ನೀನು ಅದ್ರ ಬಗ್ಗೆ ನನ್ನ ಹತ್ರ ಯಾಕೆ ಮಾತಾಡ್ತಿದ್ಯಾ? ನನಗೆ ಗೊತ್ತಾಗ್ತಿಲ್ಲ. ಕೆಲವ್ರಿಗೆ ನಮ್ಮ ಕಾಲ್ ಕೆಳಗಿರೋ ಕಸ ಕಾಣಿಸಲ್ಲ, ಅದಕ್ಕೆ ತೋರ್ಸೋಣ ಅಂತ ಬಂದೆ. ನೋಡು, ನೀನೇನೇ ಮಾತಾಡದಿದ್ರು ನೇರವಾಗಿ ಮಾತಾಡು, ಸುತ್ತಿ ಬಳಸಿ ಮಾತಾಡಬೇಡ. ನನಗೂ ಡೈರೆಕ್ಟಾಗಿ ಹೇಳೋಕೆ ಆಸೆ. ನೀನು ಅದನ್ನೇ ಬಯಸ್ತೆ ಅಂದ್ರೆ ನಾನು ಯಾಕೆ ಸುಮ್ಮನಿರ್ತೀನಿ? ಯಾರ್ದಾದ್ರೂ ವಸ್ತು ನಿಸ್ಕೊಂಡ್ರೆ ಸರಿಯಾದ ಟೈಮ್ಗೆ ವಾಪಸ್ ಕೊಡ್ಬೇಕು ಅನ್ನೋ ಜ್ಞಾನ ಇರಬೇಕು. ನಮ್ ಕೈಲಿ ಕೊಟ್ಟಿದ್ದಾರೆ, ಅದನ್ನ ಹಾಗೆ ಬಚ್ಚಿಟ್ಕೊಂಬಿಡೋಣ ಅಂತ ಪ್ಲಾನ್ ಮಾಡೋದಲ್ಲ. ಏನ್ ಮಾಡ್ತಾ ಇದೀಯ ನೀನು? ಈ ತರ ಮಾಡೋದು ನಿಂಗೆ ನಾಚಿಕೆ ಆಗಲ್ವಾ? ತಲೆ ಯಾವತ್ತು ಭುಜದ ಮೇಲೆ ಇರ್ಬೇಕು, ನೆನ್ಪಿರ್ಲಿ. ನಾಚಿಕೆ ಆಗ್ಬೇಕಾದವ್ರಿಗೆ ಆಗಿಲ್ಲ ಅಂದ್ಮೇಲೆ ನಂಗೆ ಯಾಕೆ ನಾಚಿಕೆ ಆಗ್ಬೇಕು? ನನ್ನ ಹಕ್ಕನ್ನ ನಾನ್ ಚಲಾಯಿಸೋದು ನನ್ನ ಕರ್ತವ್ಯನೂ ಆಗುತ್ತೆ. ಅದಕ್ಕೆ ನಂಗೆ ಯಾವ ಸಂಕೋಚನೂ ಇಲ್ಲ. ನೀನೇನ್ ಮಾತಾಡ್ತಿದ್ಯಾ ಅಂತ ಕಲ್ಪನೆ ಆದ್ರೂ ಇದೆಯಾ ಸಾಹಿತ್ಯ? ನಿನ್ ನಡವಳಿಕೆ ನೋಡಿದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಇನ್ನೊಬ್ರಿಗೆ ಏನ್ ಅನ್ಸುತ್ತೆ ಅನ್ನೋದು ನನಗ್ ಮುಖ್ಯ ಅಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದು ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕು. ಹಿರಿ ಸೊಸೆ ಆಗೋಳು ನಾನು, ನನಗ್ ಸೇರತ್ತೆ ಅಷ್ಟೇ. ಸಾಹಿತ್ಯ, ವೇದಾಂತ್, ಒಂದು ನಿಮಿಷ. ವಿಷಯ ಇದು ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಇಷ್ಟೆಲ್ಲ ಮಾತುಕತೆ ಆಗ್ತಾನೆ ಇರಲಿಲ್ಲ. ಅವಳು ಸರಿಯಾಗೇ ಹೇಳಿದಾಳೆ, ಇದು ಅವಳಿಗೆ ಸೇರಬೇಕು. ನಾನೇ ಇಷ್ಟು ದಿನ ಇಟ್ಕೊಳ್ಬಾರ್ದಿತ್ತು. ದೊಡ್ಡದಾಗಿ ದಾನ ಮಾಡೋಳ ತರ ಸ್ಪೀಚ್ ಕೊಡ್ಬೇಡ. ನಿಂದನ್ನ ನೀನು ನನಗೆ ಕೊಡ್ತಾ ಇಲ್ಲ, ಇದು ನಂದು. ಮಿಸ್ಟೇಕ್ ಆಗಿ ಅದು ನಿನ್ನ ಹತ್ರ ಇತ್ತಷ್ಟೇ. ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡ ಅಮ್ಮು. ನಿಂಗೆ ತುಂಬ ಕಷ್ಟ ಆಗ್ತಿದೆ ಅಂತಂದ್ರೆ ತೆಗ್ದಿಟ್ಬಿಡು. ಇನ್ನೊಬ್ರು ವಸ್ತು ಮತ್ತೊಬ್ರ ಹತ್ರ ಇದ್ರೆ ಅದು ಯಾರಿಗ್ ಸೇರ್ಬೇಕೋ ಅವರಿಗೆ ಸೇರುತ್ತೆ. ಈಗ್ಲೂ ಅದೇ ಆಗಿದೆ ಅಷ್ಟೇ. ಒಬ್ಬರ ಹತ್ರ ಆಲ್ರೆಡಿ ಇರೋ ವಸ್ತುನ ವಾಪಸ್ ಕೇಳ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವ್ರಿಗೆ. ಮ್ಯಾನಸ್ ಇಲ್ಲದೆ ಬಾಕಿ ಇನ್ನೆಲ್ಲ ಇದ್ರು ಏನ್ ಪ್ರಯೋಜನ? ನಾನು ಮಳೆ ಬಗ್ಗೆ ಮಾತಾಡಿದ್ರೆ ಈ ಥರದ್ದು ಯಾವುದೋ ಒಂದು ಸಮಸ್ಯೆ ಆಗುತ್ತೆ ಅಂತಾನೆ ಸುಮ್ಮನೆ ಇದೆ. ಆದ್ರೆ ಕೊನೆಗೂ ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಯ್ತು. ಎಲ್ಲರೂ ಖುಷಿಯಲ್ಲಿದ್ರು, ಎಲ್ಲ ಮೂಡು ಚೆನ್ನಾಗಿತ್ತು, ಆದ್ರೆ ಎಲ್ಲ ಹಾಳಾಗೋಯ್ತು.
ಬೇಜಾರು ಮಾಡ್ಕೋಬೇಡ ಅಣ್ಣ. ಇವಾಗ ಅಮೂಲ್ಯಂದು ಏನೂ ತಪ್ಪಿಲ್ಲ. ನನ್ನ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅದ್ಯಾ. ಆದರೆ ಅಮೂಲ್ಯನಿಗೆ ನಮ್ಮನೆಗೆ ಬಂದು ಬೇಜಾರಾಗೋ ಹಾಗಾಯ್ತಲ್ಲ, ದಟ್ಸ್ ಮೈ ಕನ್ಸರ್ನ್. ನನಗೆ ಅರ್ಥ ಆಗುತ್ತೆ ಅಣ್ಣ, ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆರತಿ ಅಮೂಲ್ಯಂಗೆ ಸಮಾಧಾನ ಮಾಡಕ್ಕೆ ಹೋಗಿದ್ದಾಳೆ. ಸಾಹಿತ್ಯ ಇಷ್ಟೊಂದು ಚೀಪಾಗಿ ನಡ್ಕೋತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅದ್ಯಾ. ಯಾರಾದರೂ ಇನ್ನೊಬ್ರು ಹಾಕೊಂಡಿರೋ ಬಳೆನ ಆ ರೀತಿ ಕಿತ್ಕೋತಾರ? ನಾಟ್ ಇನ್ ನಾನ್ ಸೆನ್ಸ್. ಸಾಹಿತ್ಯ ಆ ಥರ ನಡ್ಕೊಂಡಿದ್ರಲ್ಲಿ ನಂಗೆ ಯಾವ ಆಶ್ಚರ್ಯನೂ ಇಲ್ಲ ಅಣ್ಣ. ಅವಳ ಬಗ್ಗೆ ನಾವೇನು ಅನ್ಕೊಂಡಿದ್ದೀವೋ ಅವಳು ಅದೇ ಮಟ್ಟಕ್ಕೆ ನಡ್ಕೊಂಡಿದ್ದಾಳೆ. ಆದರೆ ಅಮೂಲ್ಯ ನಾವು ಯೋಚನೆ ಮಾಡಿದ್ದಕ್ಕಿಂತ ಎತ್ತರದಲ್ಲಿದ್ದಾಳಣ್ಣ. ಹೌದಣ್ಣ, ಅಜ್ಜಿ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ರು ಅಂತ ಗೊತ್ತಿದ್ರು ಅಮ್ಮ ಅದ್ರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ಹೇಗೆ ಅದನ್ನು ತಕ್ಕೊಟ್ಬಿಟ್ಲು. ಇದು ಎಲ್ಲರ ಹತ್ರನೂ ಇರೋ ಗುಣ ಅಲ್ಲ ಅಣ್ಣ. ಕಣ್ಣು ಮುಂದೆ ಅವಮಾನ ಅಥವಾ ಅನ್ಯಾಯ ನಡೀತಿದೆ ಅಂತ ಗೊತ್ತಾದ್ರೂ ನನ್ನ ಕೈಲಿ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಬೇಜಾರಾಗ್ತದೆ. ನನ್ನ ಸಿಚುವೇಶನ್ನು ಹಾಗೆ ಇತ್ತು. ಅಮ್ಮ ಇಸ್ ಅ ಜಮ್. ನಾನು ಅವಳ ಪರವಾಗಿ ನಿಂತು ಜಗಳ ಮಾಡಕ್ಕೆ ರೆಡಿ ಆಗಿದ್ದೆ. ಆದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೀವಿ. ಮಾತಿಗೆ ಮಾತು ಬೆಳೆದು ರಂಪಾಟ ಆದರೆ ಎಲ್ಲರಿಗೂ ಬೇಜಾರಾಗತ್ತೆ, ಮೂಡ್ ಆಫ್ ಆಗತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನಾಗ್ಬಿಟ್ಟೆ. ಬಹುಶಃ ಅಮೂಲ್ಯ ಕೂಡ ಅದೇ ರೀಸನಿಗೆ ಸುಮ್ಮನೆ ಇದ್ಲು ಅನ್ಸುತ್ತೆ. ಆಬ್ವಿಯಸ್ ಅಣ್ಣ, ಅವಳು ಇವತ್ತಿನ ಸಿಚುವೇಶನ್ ಮಾತ್ರ ಅಲ್ಲ, ಮುಂದೆ ಕೂಡ ನಮ್ಮಿಬ್ರು ಫ್ಯಾಮಿಲಿ ಮಧ್ಯೆ ಯಾವುದೇ ರೀತಿಯ ಮನಸ್ತಾಪ ಬರಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ಲು ಅನ್ಸುತ್ತೆ. ನಿನಗೆ ಗೊತ್ತಾ ಅಣ್ಣ, ಅವಳು ಸೇಮ್ ನಿನ್ ಥರಾನೇ. ಈ ಮನೆ ಹಿರಿ ಸೊಸೆಗೆ ಸೇರ್ಬೇಕು. ಹಿರಿ ಸೊಸೆ ಆಗೋಳು ನಾನು, ನನಗ್ ಸೇರತ್ತೆ ಅಷ್ಟೇ. ಕಾಫಿ ಕಾಫಿ ತಂದಿದ್ಯಾ? ನಮ್ಮ ಮನೇಲಿ ನಾನು ಕಾಫಿ ಕೊಟ್ಟಿದ್ದೆ ಅಂತ ಈಗ ನೀನು ಕೊಡ್ತಾ ಇದೆಯಾ? ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯಾ? ಸಾರಿ ಕೇಳೋಕೆ ನೀನೇನು ತಪ್ಪು ಮಾಡಿದ್ಯಾ ಅನ್ನೋದು ಬೇಡವಾ? ನೀನು ನಮ್ಮ ಮನೇಲಿದೆಯಾ? ನಮ್ಮ ಮನೆಗೆ ಬಂದವರ ಖುಷಿ ಸಮಾಧಾನ ನನ್ನ ಕರ್ತವ್ಯ ಆಗತ್ತಲ್ವಾ? ನಮ್ಮ ಮನೆಗೆ ಬಂದು ನಿನಗೆ ಬೇಜಾರಾಗೋ ಹಾಗಾಯಿತು ಅಂದರೆ ನಾನು ತಾನೇ ಕ್ಷಮೆ ಕೇಳಬೇಕು. ಹಾಗೆ ಹೇಳ್ಬೇಡ, ಇದು ಯಾವುದೂ ಕೆಟ್ಟ ಉದ್ದೇಶದಿಂದ ಆಗಿಲ್ಲ. ಅವಳಿಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ, ಅದಕ್ಕೆ ಹಾಗಾಡ್ತಾಳೆ. ಅದು ಅಲ್ಲದೆ ತನಗೆ ಬೇಕು ಅಂತ ಹಠ ಮಾಡ್ತಾಳೆ. ಮತ್ತೆ ನಿನಗೆ ಅರ್ಥ ಆಗ್ಲಿಲ್ವಾ? ಅವಳೇನೋ ನಾನಂದ್ರೆ ಇಷ್ಟ, ಅದಕ್ಕೆ ಹೀಗೆ ಆಡ್ತಾಳೆ ಅಂತ ನೀ ಹೇಳಿದ್ಯಲ್ಲ, ಅದೇ ತರ ನಿನಗೆ ಯಾರ ಮೇಲೂ ಪ್ರೀತಿ ಹುಟ್ಟಿಲ್ವಾ? ಪ್ರೀತಿ ಒಂದ್ಸಲ ಹುಟ್ಟಿದ್ಮೇಲೆ ಅದನ್ನ ಕೊಲ್ಲೋಕ್ಕಾಗಲ್ಲ ವೇದಾಂತ್. ಅದು ಯಾವಾಗಲೂ ಶಾಶ್ವತವಾಗಿ ಜೀವಂತವಾಗಿರುತ್ತೆ. ಸೊ ನಿನಗೂ ಪ್ರೀತಿ ಆಗಿದೆ ಅಂತ ಆಯ್ತು. ಯಾರು ಅಂತ ಕೇಳ್ಬೋದಾ? ನಿಂಗೆ ಗೊತ್ತಿಲ್ವಾ? ಅಮೂಲ್ಯ, ಏನ್ ಹೇಳ್ತಿದ್ಯಾ? ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿಂಗೆ, ಜಟ್ಟ. ನನಗೆ ನಿನ್ನ ಮೇಲೆ ಪ್ರೀತಿ ಇರೋದು ಅಂತ ಇನ್ಯಾವ ಥರ ಹೇಳಬೇಕು? ಪ್ರೀತಿನ ಬಾಯ್ಬಿಟ್ಟು ಹೇಳದೆ ಇದ್ರು ನಾನು ನಿನ್ನ ಜೊತೆ ಇರಲಿ ಇಲ್ಲೇ ಇರಲಿ, ನಾನು ನಿನ್ನ ಜೊತೆನೇ ನಡಿತೀನಿ ಅಂತ ಅಷ್ಟೇ ಹೇಳ್ಬೋದು.
ಅತ್ತೆ ಇಲ್ಲಿ ನೋಡಿ ಅತ್ತೆ, ಬಳೆಗಳು ಹೆಂಗೆ ನಾನು ಯಾವ್ದಾನ ಒಂದ್ ಕೆಲ್ಸ ಒಪ್ಕೊಂಡ್ರೆ ಮುಗೀತು. ಆ ಕೆಲ್ಸ ಮುಗಿಯೋ ತನಕ ಖಂಡಿತವಾಗ್ಲೂ ಬಿಡಲ್ಲ. ನಿಮ್ಗೆ ಮಾತು ಕೊಟ್ಟಂಗೆ ಈ ಬಳೆಗಳು ತಗೊಂಡ್ಬಂದಿದ್ದೀನಿ. ಮೊದಲು ಈ ಬಳೆಗಳನ್ನ ಬಿಚ್ಚಿಡು. ಬಿಚ್ಚಬೇಕಾ? ಯಾಕತ್ತೆ? ಇದನ್ನ ನನಗ್ ಕೊಡ್ಬೇಕಂತ ಅಲ್ವಾ ಇಷ್ಟೆಲ್ಲ ರಗಳೆ ರಾಮಾಯಣ ಮಾಡಿದ್ದು? ಈಗ ನನ್ನ ಹತ್ರನೇ ಬಿಚ್ಚು ಅಂತಿದ್ದೀರಲ್ಲ. ಈ ಬಳೆಗಳ ಫೈನಲ್ ಡೆಸ್ಟಿನೇಷನ್ ನನ್ನ ಕೈಯೇ ಅಲ್ವಾ ಅತ್ತೆ? ನನಗೆ ಯಾರಾದರೂ ಅಗತ್ಯಕ್ಕಿಂತ ಜಾಸ್ತಿ ಉತ್ತರ ಕೊಟ್ಟರೆ ಈಗ ಇಷ್ಟ ಆಗಲ್ಲ. ಅದೇ ಥರ ಅಗತ್ಯಕ್ಕಿಂತ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಅದು ಇಷ್ಟ ಆಗಲ್ಲ. ನೀನು ನಾನು ಹೇಳಿದ್ದನ್ನ ಕೇಳೋಣ. ಮೊದಲು ಈ ಬಳೆಗಳನ್ನು ಬಿಚ್ಚಿಡು. ಟಾಪ್ ಟು ಬಾಟಮ್ ಆ ದೇವ್ರು ನಂಗೆ ಹೆವಿ ಟ್ಯಾಲೆಂಟ್ ಕೊಟ್ಬಿಟ್ಟಿದ್ದಾನೆ. ಅದೇ ಹೈಟ್ ಅಲ್ಲಿ ಒಂದು ಮೋಸ ಮಾಡ್ಬಿಟ್ಟ. ಇನ್ ಸ್ವಲ್ಪ ಎತ್ತರ ಇದ್ದಿದ್ರೆ ಹಿಡಿಯೋರೇ ಇರ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಈ ಹೂವು ಹಾಕೋಷ್ಟು ಹೈಟ್ ಆದ್ರೂ ಇರಬಾರ್ದಿತ್ತ? ಆ ಹೂವನ್ನ ಅಲ್ಲೇ ಕಟ್ಬೇಕು ಅಂತ ಶಾಸ್ತ್ರ ಏನೂ ಇಲ್ಲ. ಶಾಸ್ತ್ರ ಏನೂ ಇಲ್ಲ, ಆದ್ರೆ ನೋಡಕ್ ಚೆನ್ನಾಗ್ ಕಾಣ್ಬೇಕಲ್ವಾ? ಹಾಗಂತ ಸರ್ಕಸ್ ಮಾಡಕ್ ಹೋಗಿ ಕೆಳಗಡೆ ಬಿದ್ದು ಹಲ್ ಮುರ್ಕೋತ್ಯಾ? ಅಲ್ಪ ಸ್ವಲ್ಪ ಆಚೆ ಈಚೆ ಆದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಎಲ್ರು ಮನೆಯವರೇ ಇರೋದು, ಹೊರಗಿಂದ ಯಾರೂ ಬರಲ್ಲ.